ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ವ್ಲಾಗಲ್ಲಿ ಸೈಯೂ ಇಲ್ಲ. ನಾನು ಸೀಕ್ರೆಟಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾಳೆ ಸೈಯೂ ಬರ್ಡೇ. ಸೊ ಏನಾದರೂ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಪೆಷಲಾಗಿ ಅಂದರೆ ನೈಟ್ 12 o'clock ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಅಂದ್ಕೊಂಡಿದ್ದೀನಿ ಲಾಸ್ಟ್ ಇಯರು ಅವ್ರ ಬರ್ಡೇ ಲೈಕ್ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಲೈಕ್ ಒಟ್ಟಿಗೆ ಕೋವಿಡ್ ಆಗಿರೋದ್ರಿಂದ. ಸೊ ಅವ್ರು ಕೇರಳದಲ್ಲಿದ್ದರು, ನಾನು ಕರ್ನಾಟಕದಲ್ಲಿದ್ದೆ. ಸೊ ಅದೆಲ್ಲ ಆಗಿರಲಿಲ್ಲ. ಇವಾಗ ಮದುವೆ ಆದಮೇಲೆ ಫಸ್ಟ್ ಬರ್ಡೇ, ಸೊ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಕೇಕೆಲ್ಲ ಆರ್ಡ್ರ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ 2 ಕೇಕ್ ಆರ್ಡ್ರ್ ಕೊಟ್ಟಿದ್ದೀನಿ. ಕೇಕ್ ಇನ್ ದ ಸೆನ್ಸ್, ಕೇಕ್ ಅಂತಂದರೆ ನಾನು ನಾಳೆ ಆ್ಯಕ್ಚುಲಿ ಅವ್ರ ಬರ್ಡೇ ಇರೋದ್ರಿಂದ ಇವತ್ತು ನೈಟ್ 12 o'clockಗೆ ಸರ್ಪ್ರೈಸ್ ಕೊಡೋಕ್ಕೆ ಒಂದು ಮಫಿನ್ ಕೇಕ್ಸ್ ಅಂತ ಬರುತ್ತೆ. ಮಫಿನ್ಸು ಕ್ರೀಮ್ಸ್ ಎಲ್ಲ ಹಾಕ್ಬಿಟ್ಟು ಲೈಕ್ ಆ ಥರ ಚಿಕ್ಕ ಚಿಕ್ಕದು ಕಪ್ ಕೇಕ್ಸ್ ಥರ ಇಟ್ಬಿಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾಳೆಗೆ ಎಲ್ಲರೂ ಬರ್ತಾರೆ ಇಲ್ಲಿ, ಅವ್ರದ್ದು ರಿಲೇಟಿವ್ಸ್ ಎಲ್ಲ, ಲೈಕ್ ಅವ್ರ ಕಸಿನ್ಸು ಎಲ್ಲ. ಸೊ ಅದಕ್ಕೆ ಅವ್ರಿಗೆ ನಟಿ ಆ್ಯಂಡ್ ಹನಿ ಫ್ಲೇವರ್ ತುಂಬ ಇಷ್ಟ. ಎಸ್, ಅದನ್ನು ಇದು ಕೊಟ್ಬಿಟ್ಟು ಬಂದಿದ್ದೀವಿ. ಅದನ್ನು ನಟಿ ಆ್ಯಂಡ್ ಹನಿ ಫ್ಲೇವರ್ ಕೇಕ್ನ ನಾವು ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೀನಿ. ಲೈಕ್ ಒಂದು 2 days ಮೊದಲು ಹೋಗಿಬಿಟ್ಟು. ಮತ್ತು ಇವಾಗ ಕೇಕ್ ಹೋಮ್ ಡೆಲಿವರಿಗೆ ಬರುತ್ತೆ. ನಾಳೆ ಕಟ್ ಮಾಡೋ ಕೇಕ್ದು ನಾಳೆ ಈವ್ನಿಂಗ್ ಕೊಡ್ತಾರೆ. ಬಟ್ ಇವತ್ತು ನಮಗೆ ಸರ್ಪ್ರೈಸಿಗೆ ಬೇಕಾಗಿರೋ ಕೇಕು ಇವತ್ತು ಈವ್ನಿಂಗ್ ಕೊಡ್ತಾರೆ. ಹೋಮ್ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕಾಲ್ ಮಾಡಿ ನೋಡಬೇಕು. ಸೊ ಮತ್ತು ಸರ್ಪ್ರೈಸಾಗಿ ಕೆಲವೊಂದು ಪ್ಲ್ಯಾನ್ ಮಾಡಿದ್ದೀನಿ. ಮತ್ತು ಅವ್ರಿಗೊಂದು ನನ್ನ ಲೈಫಲ್ಲಿ ಇವತ್ತುವರೆಗೂ ಲೆಟರೆಲ್ಲ ಬರೆದಿರೋದೇ ಇಲ್ಲ. ಸೊ ಅವ್ರಿಗೊಂದು ಲೆಟರ್ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ಪೆಷಲಾಗಿ ನನ್ನ ಫೀಲಿಂಗ್ಸ್ ಎಲ್ಲ ಲೆಟರಲ್ಲಿ ಬರೆದು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಲೆಟ್ರ್ ಬರೆಯೋಕ್ಕೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಹೇಳೋದು ಮರ್ತೋಯ್ತು. ನಾವಿನ್ನು ಕೇರಳದಲ್ಲಿದ್ದೀವಿ, ಸೈಯೋ ಅವ್ರ ಮನೇಲಿ. ಇಲ್ಲೇ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಒಂದು ಲೆಟರ್ ಎಲ್ಲ ಬರೆದು ಕೊಡೋಣ ಅಂತ ಸರ್ಪ್ರೈಸಾಗಿ. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ನಾನು ಯಾರಿಗೂ ಇವತ್ತುವರೆಗೆ ಲೆಟರ್ ಬರೆದಿರೋದಿಲ್ಲ. ಸೊ ಇವಾಗ ಫಸ್ಟ್ ಟೈಮ್ ಬರೆದು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಸೊ ಇವಾಗ ಬರೆಯೋಣ ಬನ್ನಿ. ಹಲೋ. ಸೊ ಇವಾಗ ಲೆಟರ್ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಫೀಲು, ಒಂಥರ ಹೊಸದು. ಇವತ್ತುವರೆಗೂ ನಾನು ಯಾರಿಗೂ ಲೆಟರ್ ಬರೆದಿಲ್ಲ, ಫಸ್ಟ್ ಟೈಮ್. ಮತ್ತು ನಾನು ಇನ್ನೊಂದು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಲ್ಲೇ ಒಂದು ಗಿಫ್ಟ್ ಶಾಪ್ ಥರ ಇದೆ. ಲೈಕ್ ನಮ್ಗೆ ಯಾವ ಥರ ಗಿಫ್ಟ್ಸ್ ಬೇಕು ಆ ಥರ ರೆಡಿ ಮಾಡಿ ಕೊಡ್ತಾರೆ. ಬಲೂನ್ಸ್ ಮೇಲೆ ಮೆಸೇಜಸ್ ಹಾಕ್ಕೊಡೋದು, ಲೈಕ್ ಬಲೂನ್ಸ್ ಒಳಗಡೆ ಫಿಲ್ಲಿಂಗ್ಸ್ ಇರ್ಬೋದು, ಸ್ಟಫಿಂಗ್ಸು, ಚಾಕ್ಲೇಟ್ ಸ್ಟಫಿಂಗ್ ಎಲ್ಲ ಗಿಫ್ಟು. ಸೊ ಆ ಥರದ್ದೆಲ್ಲ ನಾವು ಮಾಡ್ಬೋದು. ಆ ಥರದ್ದೊಂದು ಶಾಪ್ ಇದೆ ಇಲ್ಲಿ. ಲೈಕ್ ನಮ್ಮ ಮನೆಯಿಂದ ಒಂದು 5-6 minutes ಆಗುತ್ತೆ, ನಡ್ಕೊಂಡು ಹೋದರೆ ಸಿಗುತ್ತೆ. ಲೈಕ್ ಹತ್ತಿರ ಇದೆ. ಸೊ ಕಣ್ಣೂರಲ್ಲಿ ನನಗೆ ಆ ಶಾಪ್ದು, ಕಣ್ಣೂರಲ್ಲಿ ಇರೋರ್ಗೆ ಯಾರಿಗಾದ್ರೂ ಬೇಕಂತ ಆದರೆ ಆ ಶಾಪ್ದು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಅವ್ರದ್ದು ಲೈಕ್ ನಾನು ಮಾತಾಡ್ಕೊಬಂದೆ ಗಿಫ್ಟು, ಲೈಕ್ ನನಗೆ ಯಾವ ಥರ ಬೇಕು, ಯಾವ ಥರ ರೆಡಿ ಮಾಡಬೇಕು ಅಂತ. ಸೊ ಅದಕ್ಕೆ ಅವರು ನನ್ನ ಕಾರ್ಡ್ ಬಗ್ಗೆ ಕೇಳಿದಾಗ ಅವ್ರೊಂದು ಕಾರ್ಡ್ ಕೊಟ್ಟಿದ್ದಾರೆ. ಸೊ ಮೆಸೇಜ್ ಕಾರ್ಡ್ ಈ ಥರ. ಸೊ ಈ ಥರ ಒಂದು ಕಾರ್ಡು. ಸೊ ಇದ್ರ ಹಿಂದ್ಗಡೆ ಮೆಸೇಜಸ್ ಬರಿಬೋದು. ನಾನು ಆಲ್ರೆಡಿ ಮೆಸೇಜಸ್ ಎಲ್ಲ ಬರೆದಿದ್ದೀನಿ ಚಿಕ್ಕದು. ನಾನು ಅವ್ರ ಹತ್ರ ಆ್ಯಕ್ಚುಲಿ ಕೇಳಿದೆ, ನಿಮ್ಮ ಹತ್ರ ದೊಡ್ಡದಿದೆಯಾ ಕಾರ್ಡು ಅಂತ. ಬಟ್ ಅವ್ರು ಹೇಳಿದ್ರು ಇಲ್ಲ ಮ್ಯಾಮ್, ಇದೆ ಸ್ಟ್ಯಾಂಡರ್ಡ್ ಸೈಜು ಅಂತ ಹೇಳಿದ್ರು. ಸೊ ಇದೇ ಸ್ಟ್ಯಾಂಡರ್ಡ್ ಸೈಜ್ ಆಗಿರೋದ್ರಿಂದ ಇದರಲ್ಲೇ ಒಂದು ಚಿಕ್ಕ ಮೆಸೇಜ್ ಬರೆದಿದ್ದೀನಿ. ಸೊ ಹಾಗಾಗಿ ನಾನೊಂದು ದೊಡ್ಡ ಲೆಟರ್ ಬರೆಯೋದು ಐಡಿಯಾಗೆ ಬಂದಿರೋದು. ಒಂದು ನನ್ನ ಫೀಲಿಂಗ್ಸ್ ಲೆಟರಲ್ಲಿ ಬರೆದು, ಲೈಕ್ ನನಗೇನು ಅವ್ರ ಜೊತೆ ಎಷ್ಟು ದಿನ, ಅಷ್ಟು ಟೈಮ್ ಅವ್ರ ಜೊತೆ ಇತ್ತು, ಲೈಕ್ ವಾಟ್ ಐ ಫೆಲ್ಟ್, ಅದನ್ನೆಲ್ಲ ಬರೆಯೋಣ ಅಂತ. ಸೊ ಒಂದು ಸ್ಪೆಷಲ್ ಆಗಿರುತ್ತೆ. ಆಬ್ವಿಯಸ್ಲಿ ಕೇಕ್ ತರೋದು, ಕಟ್ ಮಾಡೋದು, ಗಿಫ್ಟ್ ಕೊಡೋದು, ಸೊ
ಸೊ ಅದು ಎವ್ರಿ ಇಯರ್ ಇದ್ದೇ ಇರುತ್ತೆ, ಅದು ಎಲ್ಲನೂ ಎಲ್ಲರೂ ಮಾಡ್ತಾರೆ. ಸೊ ಲೆಟರ್ಸ್ ಏನಾದರೂ ಬರೆದು ಕೊಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಲೆಟರ್ ಬರಿತಾ ಇದ್ದೀನಿ. ಸೊ ಎಸ್, ಲೆಟರ್. ಎಸ್, ಆಲ್ಮೋಸ್ಟ್ ನಾನೊಂದು 1.5 hour ತೊಗೊಂಡಿರ್ಬೋದು ಯೋಚನೆ ಮಾಡಿ ಆ ಲೆಟರ್ ಕಂಪ್ಲೀಟ್ ಮಾಡಿದ್ದೀನಿ. 2 pages ಬರೆದಿದ್ದೀನಿ ನಾನು ಲೆಟರ್ನ. ಎಸ್, ಇಟ್ಸ್ ಅ ಸೀಕ್ರೆಟ್ ಲೆಟರ್. ನಾನು ಫೋಲ್ಡ್ ಕೂಡ ಮಾಡಿದೆ. ಸೊ ಇದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು, ಸೊ ಅವ್ರದ್ದು ಹೆಂಗೂ ಲೈಕ್ ದೊಡ್ಡ ಕಾರ್ಡ್ ಇರಲಿಲ್ಲ ಲೈಕ್ ಏನೋ ಬರೆಯೋಕ್ಕೆ. ಸೊ ಇದ್ರ ಜೊತೆನೇ ಇದಕ್ಕೂ ಒಂದು ಮೆಸೇಜಸ್ ಬರ್ತೀನಿ, ಚಿಕ್ಕ ಮೆಸೇಜ್ ಬರ್ತೀನಿ. ಅದ್ರ ಜೊತೆಗೆ ಇದನ್ನ ಅಟ್ಯಾಚ್ ಮಾಡಿಬಿಟ್ಟು ಇದರಲ್ಲಿ ಇಟ್ಬಿಟ್ಟು ಅವ್ರು ಕೊಡೋಣ ಅಂತ. ಅವರು ಲೈಕ್ ಇದಕ್ಕೆ ವ್ಯಾಕ್ಸ್ ಗಮ್ ಹಾಕ್ತಾರೆ. ಗಮ್ ಹಾಕ್ಬಿಟ್ಟು ಅದಕ್ಕೆ ಒಂದು ಸೀಲ್ ಥರ ಹಾಕ್ತಾರೆ. ಸೊ ನೋ ಒನ್ ಕ್ಯಾನ್ ಓಪನ್ ದಿಸ್ ಎಕ್ಸೆಪ್ಟ್ ಸಯು. ಸೊ ಅವರೇ ಓಪನ್ ಮಾಡೋಕ್ಕಾಗತ್ತೆ, ಯಾಕಂದರೆ ಅವ್ರ ಕೈಗೆ ಸಿಗುತ್ತೆ. ಸೊ ಹಾಗಾಗಿ ವ್ಯಾಕ್ಸ್ ಹಾಕ್ಬಿಟ್ಟು ಕೊಡ್ತಾರೆ. ಮತ್ತು ಇವಾಗ ಈವ್ನಿಂಗ್ ಹೋಗಬೇಕು. ಸಯುಗೆ ಎಲ್ಲ ಕಣ್ತಪ್ಪಿಸ್ಬಿಟ್ಟು ಹಿಂಗಿಂಗೂ ಮಾಡಿ ಹೋಗಬೇಕು. ಅವರು ಮಲ್ಕೊಂಡಾಗ ಏನಾದ್ರು ಮಾಡಿದಾಗ ಹೋಗ್ಬಿಟ್ಟು, ಅಂದರೆ ನನಗೆ ಹೊರಗಡೆ ಹೋಗೋಕೆ ಒಂದು ಸ್ವಲ್ಪ ಲ್ಯಾಂಗ್ವೇಜ್ದು ಪ್ರಾಬ್ಲಮ್ ಆಗುತ್ತೆ. ಯಾರಾದರೂ ಬೇಕಾಗುತ್ತೆ. ಲೈಕ್ ಇಂಗ್ಲೀಷ್ ಆಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರಲ್ಲ, ಕೆಲವೊಬ್ರಿಗೆ ಗೊತ್ತಿರುತ್ತೆ. ಸೊ ಇವಾಗ ನಾವು ಎಕ್ಸ್ಪ್ಲೇನ್ ಮಾಡಿದ್ದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಎಕ್ಸ್ಪ್ಲೇನ್ ಮಾಡಿ ನಮಗೆ ಅರ್ಥ ಆಗಲ್ಲ. ಸೊ ಹಂಗಾಗಿ ಸೈಯು ಕಸಿನ್ ಇದ್ದಾನೆ, ಅವನ್ನ ಕರ್ಕೊಂಡು ಹೋಗ್ತೀನಿ. ಮತ್ತು ಆಬ್ವಿಯಸ್ಲಿ ಅದು ಗಿಫ್ಟ್ ನಾನು ಹೇಳಿರೋ ಐಡಿಯಾಸ್ ಅವ್ರನ್ನ ಹೇಳಿರೋ ಪ್ರಕಾರ ಮಾಡಿ ಅದು ಎತ್ಕೊಂಬರೋಕ್ಕಲ್ಲ, ಯಾರೋ ಬೇಕೇ ಬೇಕಾಗುತ್ತೆ. ಸೊ ಹಂಗಾಗಿ ಇದನ್ನ ತೊಗೊಂಡು ಈವ್ನಿಂಗ್ ಹೋಗ್ತಿದ್ದೀನಿ, ಮತ್ತು ಈವ್ನಿಂಗ್ ಸಿಗ್ತೀನಿ. ಓಕೆ, ಎಸ್. ಹಾಯ್ ಗಾಯ್ಸ್. ಸೊ ಇವಾಗ ನಾನು ಸೈಯುದು ಸರ್ಪ್ರೈಸ್ ಗಿಫ್ಟ್ಸ್ ಬರೋಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಕಷ್ಟಪಟ್ಟು ಕಣ್ಣು ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಇಲ್ಲೇ ಇದ್ದಾರೆ. ಸೊ ನಾನು ಮತ್ತು ಅವ್ರ ಕಸಿನ್ ಇದ್ದಾರೆ ಜೊತೆಗೆ. ಸೊ ಹೋಗ್ತಾ ಇದ್ದೀವಿ. ಸೊ ಹೋಗೋಣ ಬನ್ನಿ. Hi guys, it's almost 11:35. ಸೊ ನಾವೆಲ್ಲ ರೆಡಿ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ. ಸೊ ಇದೊಂದು ಬಾಸ್ಕೆಟ್ ಆ್ಯಂಡ್ ದಿಸ್ ಇಸ್ ಮೈ ಲೆಟರ್. ಅವರು ಇಲ್ಲಿ ಸೀಲ್ ಹಾಕಿದ್ದಾರೆ. ಸೊ ಇದು ಫ್ಲವರ್ಸ್, ಇಲ್ಲಿ ಫ್ಲವರ್ಸ್ and this one is big balloon, and this balloon which has a message. So this is a message. I'm glad you are a part of my life. Happy birthday my love. So this is the message. ಇದು ಮೆಸೇಜು. ಇದು ಫಿಲ್ ಮಾಡಿದ್ದಾರೆ ಬಲೂನ್ಸ್ ಮತ್ತು ಚಾಕ್ಲೇಟ್ಸ್ ಎಲ್ಲ ಇಟ್ಬಿಟ್ಟು. ಸೊ ಇದು ಬಲೂನ್ಸು. ದಿಸ್ ಇಸ್ ಇದು ಪಾರ್ಟಿ ಪಾಪರ್.
with stickers. ಸೊ ಇವಾಗ ರೆಡಿ ಮಾಡ್ತಿದ್ದೀನಿ, ರೆಡಿ ಮಾಡ್ತೀನಿ. ಸೊ ಟೈಮ್ ಇಲ್ಲ. ಬಾಯ್ ಬಾಯ್ ಬಾಯ್. ಇದು ನನ್ನ ಗಿಫ್ಟು ಫೋನ್. ಅವ್ರಿಗೆ ಅವ್ರೊಂದು ಫೋನ್ ತೊಗೊಬೇಕಂತ ಇದ್ರು. ಸೊ ಆ ಫೋನ್ ನನ್ನ ಕಡೆಯಿಂದ ಗಿಫ್ಟು ನಾನು ಈ ಗಿಫ್ಟ್ ಬಾಕ್ಸಲ್ಲಿ ಇಡ್ತಾಯಿದ್ದೀನಿ ವಿತ್ ದ ಲೆಟರ್. ನಾನು ಈ ಬಲೂನ್ ಇಟ್ಕೊಂಡು ವಿಶ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ವಿತ್ ಚಾಕ್ಲೇಟ್ಸ್ ಆ್ಯಂಡ್ ಫ್ಲವರ್ಸ್. Happy birthday to you. Happy birthday Papa. Happy birthday. Happy birthday Moni. ನಿಮ್ಗೆ ಇಷ್ಟ ಆಗಿರೋದು ರೀಡ್ ದ ಮೆಸೇಜ್. ಏನಿದೆ? ಚೆನ್ನಾಗಿದೆ. ಏನು ಮೆಸೇಜ್ ಇದೆ? I'm glad you are a part of my family. ಫ್ಯಾಮಿಲಿಯಾ? A part of my life, sorry. ಓಕೆ. Happy birthday my love. ಚೆನ್ನಾಗಿದೆ. ಇದು ನಾವು ಅಲ್ಲಿ ನೋಡಿದೆಲೆ. Yes. And chocolate is there. Is filled. Stuff. ನಾನು ಇದ್ರ ಒಳಗೆ ಹೋಗ್ಬೇಕಾ? Yes. Happy birthday. Thank you. Happy birthday. Thank you, thank you. ನೀವು ಹೊರಗಿಲ್ಲ. ಇಲ್ಲ. ನಾನು ಕೈದಿದೆ. ಲಾಸ್ಟ್ ಬರ್ತಾ ಹೇಳಿ. ಕೆಳಗೆ ತೋರಿಸಿ. ಲಾಸ್ಟ್ ಅಲ್ಲ? Yes. Call Latika aunty. Call. You call now. Happy birthday to you. Happy birthday to you. Go. Thank you. As you tell me. Oh, what a nice thing. Happy birthday to you. Ade, come on. Birthday to you. Happy birthday to Thank you. Happy ಇದು ಕಟ್ ಮಾಡೋದಂಗೆ? birthday to you. ಕಟ್ಟದಲ್ಲಿ ಇಡ್ತು Happy ಐದು. birthday. ಇದು ಮಾಡಿದ್ರೂ ತಿರ್ಗಾ ಬರ್ತಾ ಇದೆ. ಅದು ಕಟ್ತೀರಲ್ಲ ಪಿನಿ ತೆಚ್ಚೋದು. It's a magic candle. ಮಮ್ಮಿಗೆ ತಿಳಿಸ್ರಿ.
അക്കൗണ്ട് ടേസ്റ്റ് ജ്യൂസായതുകൊണ്ട് വേണം കഴിക്കാന്നല്ല പറഞ്ഞു. ഒന്നോ താങ്ക് യു. ഇപ്പൊ ഡാൻസ് ചെയ്തു. ഇപ്പൊ ഒരു ഡാൻസ് ഡാൻസ് ഒന്നും വേണം. എടുത്തോ. താങ്ക് യു. ಇದು ಸ್ಪೆಷಲ್ ಲೆಟರ್ ಹೆಂಗೆ ಜೋಡಿಸಿದ್ವಿ? ನಿಂಗೆ ಹಿಂಗೆ ತೆಗೆಯೋದು ಅದೇ ಗೊತ್ತಾಗ್ತದೆ. ಹಂಗಲ್ಲ. ಇದು ನಿಂಗೆ ತೆಗೆಯೋದು. മറ്റേ ബൾബ് ചെറിയ ബൾബ് പൊട്ടിച്ച് വായിച്ചിട്ട് പോയാ താങ്ക് യു. ಓಕೆ ಯು ಹ್ಯಾವ್ ಟು ರೀಡ್. ಓಕೆ കുറേ സമയം മതി. ഇതെന്റെ സ്റ്റാർട്ടിങ് അറിയാം. ಇದ ಸ್ಟಾರ್ಟಿಂಗ್. ಇವತ್ತು ನನ್ನ ಬರ್ತ್ಡೇ, ಹಾಗಾಗಿ ಸ್ನೇಹ ಫುಲ್ ಏನು ಹೇಳಿಲ್ಲ, ಫುಲ್ ಅರೇಂಜ್ ಮಾಡಿ ಕೇಕ್ಸ್ ಅಲ್ಲ, ಕಪ್ ಕೇಕ್ಸ್ ಅಲ್ಲ, ಅದು ಮಫಿನ್ ಕೇಕ್ಸು ಎಲ್ಲ ತಂದಿದ್ದರು. ಮತ್ತು ಅವಳಿಗೆ ಹೆಲ್ಪ್ ಆಗಿ ನನ್ನ ಕಸಿನ್ ಬೇರೆ, ಇವಳು ಎಲ್ಲ ಸೇರಿ ಫುಲ್ ಪ್ಲ್ಯಾನ್ ಮಾಡಿದರು. ಅವಳು ಏನೆಲ್ಲೋ ತಂದಿದ್ದಾರೆ ನೋಡಿ. ತೋರಿಸ್ದೆ ಆಲ್ರೆಡಿ ಅವ್ರಿಗೆ. ಹೌದಾ? So this is your gift, your phone, new phone for you. My gift, this is my letter for you, and this roses for you, and the balloons and the stuffings, chocolate stuffings. ಚಾಕ್ಲೇಟ್ ಫುಲ್ ನಾನು ತಿಂದು ಖಾಲಿ ಮಾಡ್ತೆ, ಬಲೂನ್ಸ್ ಎಲ್ಲ ನಿಂತು ಆಯಿತಾ? ಏನು ಮಾಡ್ತಿದ್ದೆ? ಆಟ ಆಡ್ತಿದ್ಯಾ? ನಿನಗೆ ಆಟ ಆಡಬೇಕು ಅಂತಲೇ ತಂದಿದ್ಯಲ್ಲ. ತುಂಬ ಚೆನ್ನಾಗಿತ್ತು, ಫುಲ್ ಸರ್ಪ್ರೈಸ್ ಕೊಟ್ಟಲು ಹಂಗೆ. ನಾನು ಜಾಸ್ತಿ ಎಲ್ಲ ಬರ್ತಿಲ್ಲ, ಅಷ್ಟೊಂದು ಸೆಲೆಬ್ರೇಟ್ ಮಾಡೋದಿಲ್ಲ ಮಾಮೂಲಿ, ಬಟ್ ಈ ಸಲ ಸೆಲೆಬ್ರೇಟ್ ಮಾಡಿದ್ವಿ. ಏನು ಸ್ನೇಹ? Last year ಮಾಡಿರ್ಲಿಲ್ವಾ? Last year ನಾನು ಸರ್ಪ್ರೈಸ್ ಮಾಡಿರ್ಲಿಲ್ವಾ? ಹಾಂ, ಸರ್ಪ್ರೈಸ್ ಮಾಡಿದೆ. ಲಾಸ್ಟ್ ಇಯರು ಇವ್ ಬರ್ಡೇಗೆ ಲಾಕ್ಡೌನ್ ಆಗ್ಬಿಟ್ಟಿತ್ತು, ನೆನಪಿದ್ಯಾ? ಕೊರೋನಾ ಇಂದ ಲಾಕ್ಡೌನ್ ಆಗ್ಬಿಟ್ಟಿತ್ತು. ಸೊ ನಾನು ಏನ್ ಮಾಡೋದು, ಮೀಟ್ ಹಾಕಾಗಲ್ಲ, ಏನನ್ನು ಕಳ್ಸಕ್ಕೂ ಆಗಲ್ಲ, ಫುಲ್ ಲಾಕ್ಡೌನ್ ಅಲ್ಲ, ಮನೆಯಿಂದ ಆಚೆ ಬರೋಂಗೆ ಇರಲಿಲ್ಲ. ಅವಾಗ ನಾನು ಏನು ಮಾಡಿದೆ ಪ್ಲ್ಯಾನ್ ಅಂತಂದರೆ, ಮನೇಲೆ ನಾನೇ ಕೇಕ್ ಪ್ರಿಪೇರ್ ಮಾಡಿ ಎಕ್ಸಾಕ್ಟ್ ನನಗೆ ವೀಡಿಯೋ ಕಾಲ್ ಮಾಡಿ ಅವರೊಂದು ಡ್ರೆಸ್ ಕೊಡಿಸಿದ್ರು ನನಗೆ. ಅದನ್ನ ಸ್ಟಿಚ್ ಮಾಡಿ ಅದನ್ನು ಹಾಕ್ಕೊಂಡು ನಾನು ಕೇಕನ್ನ ನಾನೇ ಪ್ರಿಪೇರ್ ಮಾಡಿ ಎಕ್ಸಾಕ್ಟ್ 12 o'clock ಸರ್ಪ್ರೈಸ್ ಕೊಟ್ಟಿದ್ದೆ. ವಿಡಿಯೋ ಕಾಲ್ ಮಾಡಿಬಿಟ್ಟಾಗ ಬಟ್ ಟೇಸ್ಟ್ ಮಾಡೋಕ್ಕಾಗಲಿಲ್ಲ ನನಗೆ. ವಾಟ್ ಟು ಡೂ, ಏನು ಮಾಡೋಕ್ಕಾಗಲ್ಲ. ಕೇಕ್ ಕಟ್ ಮಾಡಿ ಮಮ್ಮಿ ನಾನು ಎಲ್ಲ ತಿಂದ್ವಿ. ಸೊ ಅವ್ರಿಗೆ ಇಷ್ಟ ಅಂತ ಚಾಕ್ಲೇಟ್ ಕೇಕ್ ಮಾಡಿದ್ದೆ. ಮತ್ತೇನು? ಮತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಡೇ. ಥ್ಯಾಂಕ್ ಯು. ಯು ಆರ್ ಆಲ್ವೇಸ್ ವೆಲ್ಕಮ್. ಎಸ್. ಆಮೇಲೆ ಅಷ್ಟೇನಾ? ನಾಳೆ ಪ್ಲಾನ್ ಮಾಡೋಣ. ನಾಳೆ ನಿಮ್ದು ಇಷ್ಟ ಆಗಿರೋ ನಟಿ ಅಂಡ್ ಹನಿ, ಆಬ್ವಿಯಸ್ಲಿ ನಿಮ್ಗೆ ಅದು ಗೊತ್ತು. ಕುತ್ಕೊಂಡು ಸೆಲ್ಫಿ ತಗೊಂಡು ಮಾತಾಡಿ, ಲೈಕ್ ಸೆಲ್ಫಿ ಇಟ್ಕೊಂಡ್ಬಿಟ್ಟು. ಓಕೆ. ಸೊ ನಟಿ ಅಂಡ್ ಹನಿ ಫ್ಲೇವರ್ ಕೇಕ್ ಆರ್ಡರ್ ಮಾಡಿದ್ದೀನಿ. ನಿಮ್ಗೆ ಗೊತ್ತು ಆರ್ಡರ್ ಮಾಡಿರ್ತೀನಿ ಅಂತ. ಹೌದು. ಸೊ ಆ ಕೇಕ್ನ ತಗೊಬಂದು ನಾಳೆ ಎಲ್ಲರಿಗೂ ಕರಿಯೋಣ. ಸರಿ. ಆಮೇಲೆ ಲೈಕ್ ಸಣ್ಣ ಪಾರ್ಟಿ ಚಿಕ್ಕದು ಸ್ನ್ಯಾಕ್ಸ್ ಏನಾದ್ರು ಅರೇಂಜ್ ಮಾಡೋಣ. ನಾನು ಮಾಡ್ತೇವೆ. ಸೊ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿ ಎಲ್ಲ ಬಂದು ಹೋಗಿ ಮಾತಾಡ್ಕೊಂಡು ಹೋಗ್ಲಿ. ಸರಿ, ಆಯಿತು. ಸರಿ ಮಾಡು. ಓಕೆ ಮಾಡು. ಯು ಹ್ಯಾಪಿ? ಐ ಆಮ್ ಹ್ಯಾಪಿ. ಆರ್ ಯು ಹ್ಯಾಪಿ? ಎಸ್, ಐ ಆಮ್ Really? ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಹೌದಾ? ಇಷ್ಟ ಆಯ್ತಾ? ಎಸ್. ಸಿ ಯೋರ್ ಗಿಫ್ಟ್ನಾ? ಅದು ಹೊಸ ಫೋನು, ಒಪ್ಪೋ ಅಲ್ಲ? ಓಪೋ. ಥ್ಯಾಂಕ್ ಯು ಸೋ ಮಚ್. ಹೌದಾ? ಅದು ಓಪನ್ ಮಾಡ್ತೀನಿ ಆಮೇಲೆ, ನಾಳೆ ಮಾಡ್ತೆ. ಇದನ್ನ ಅವರು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾರಂತೆ, ಲೈಕ್ ಹೊಸ ಫೋನ್ ಅಲ್ವಾ? ಆ್ಯಕ್ಚುಲಿ ನನಗೆ ಇನ್ನೊಂದು ಚಾನಲ್ ಇದೆ,
ಅದರಲ್ಲಿ ಮೋಸ್ಟ್ಲಿ ಕುಕಿಂಗ್ ವೀಡಿಯೋಸ್, ಅನ್ಬಾಕ್ಸಿಂಗ್, ಟ್ರಾವೆಲಿಂಗ್. ಈಗ ಕೋವಿಡ್ ಆಗಿರೋದ್ರಿಂದ ಟ್ರಾವೆಲಿಂಗೆಲ್ಲ ಏನು ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಬಟ್ ಮುಂದೆ ಏನು ಮಾಡ್ತೀವಿ. ಈಗ ಅನ್ಬಾಕ್ಸಿಂಗ್ ಅದು ಆ ಚಾನಲಲ್ಲಿ ಮಾಡ್ತೀವಿ. ಬಟ್ ಇದರಲ್ಲಿ ಈ ಚಾನಲಲ್ಲೂ ಸ್ವಲ್ಪ ತೋರಿಸ್ತೀವಿ ನಾವು. ಓಕೆ, ಏನೋ ಮಾಡ್ತಿದ್ದೀರಾ? ಸ್ನೇಹ ಲೆಟ್ರೆಲ್ಲ ಬರೆದಿದ್ದಾಳೆ, ಏನೆಲ್ಲೋ ಕಾರ್ಡೆಲ್ಲ ಬರೆದಿದ್ದಾಳೆ. ನೋಡೋಣ ಏನಿದೆ ಅಂತ. ಏನು ಬರೆದಿದ್ದಾಳೆ? ಇಟ್ಸ್ ಮೈ ಫೀಲಿಂಗ್ಸ್. ಐ ನೋ ಏನು ಬರೆದಿದ್ದಾಳೆ ಅಂತ ನಾನು ಹೇಳೋದಿಲ್ಲ. ಅಲ್ಲ, ಯು ಕ್ಯಾನ್ ಶೇರ್ ಲೈಕ್ ಲಿಟ್ಲ್, ಸ್ವಲ್ಪ ಎಲ್ಲನೂ ಬೇಡ. ಹಾಂ, ರೀಡ್ ನಾ ಲೌಡ್ಲಿ. Happy birthday to my dream husband and partner in crime. I am looking forward to many more years together. I love you, do. Partner in crime. Yay! Yes. ಇದೆಲ್ಲ ಸೂಕ್ಷ್ಮವಾಗಿ ಇಟ್ಕೋಬೇಕು. ಹೇಳಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅಯ್ಯೋ, ನನ್ನ ಕೈಯಲ್ಲಿ ಹಿಡ್ಕೊಳಕ್ಕಾಗ್ತಲ್ಲ, ಬಟ್ ಸ್ಟಿಲ್ ಆದರೂ ಟ್ರೈ ಮಾಡ್ತೀನಿ. ವೆಯ್ಟ್ ಇರುತ್ತಲ್ಲ. ಎಸ್, ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೂಪರ್ ಆಗಿದೆ. ನಾನು ಹೇಳಿದೆಲ್ಲ, ನಾರ್ಮಲಿ ಅಷ್ಟೇನು ಸೆಲೆಬ್ರೇಟ್ ಮಾಡೋದಿಲ್ಲ. ಬಟ್ ದಿಸ್ ಟೈಮ್ ಸ್ವಲ್ಪ ಓಕೆ ಕೆಳಗೆ. This time, yeah, she made that possible. Yeah, she made things special actually in my life. All these years, there's nothing much on my birthday, but this time she made it special. Thank you. Yes. So, ಮತ್ತೆ ನಾಳೆ ಸಿಗೋಣ. ಇವಾಗ ಮಲ್ಕೊಂತೀವಿ, ಟೈಮ್ ಆಯಿತು, ಬೆಳಗ್ಗೆ ಎದ್ದೇಳಬೇಕು. ಸೊ ನಾಳೆ ಇವ್ರ ಕೆಲಸ, ನಂದು ಕೆಲಸಗಳಿದೆ, ಆಫೀಸ್ ಕೆಲಸಗಳಿದೆ. ಅದು ಅಪಾರ್ಟ್ ಫ್ರಮ್ ದ್ಯಾಟ್ ಅದೇ ಈಗಿನ ಸ್ವಲ್ಪ ಅರೇಂಜ್ಮೆಂಟ್ಸ್ ಇದೆಲ್ಲ ಮಾಡಲಿಕ್ಕಿದೆ. ಇದೆಲ್ಲ ಓಕೆ, ಮಲ್ಕೊಳ್ಳೋಣ. ಬಾಯ್. ಏನು ಮಾಡ್ತಿದ್ದೀರಾ? ಕೆಲಸ ಮಾಡ್ತಿದ್ದಾರೆ. ನಾನು ಅವಾಗಿಂದ ವೆಯ್ಟ್ ಮಾಡ್ತಿದ್ದೀನಿ, ಕೇಕ್ ಕಟ್ ಮಾಡೋಣ, ಬನ್ನಿ ಅಂತ. ಬನ್ರಿ. ಬಂದೆ. ಕೇಕು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೆ, ಓಪನ್ ಮಾಡಿಲ್ಲ, ಬನ್ನಿ. ಹಾಯ್ ಗಾಯ್ಸ್. ಹಲೋ ಗಾಯ್ಸ್. ನೆನ್ನೆ ಸರ್ಪ್ರೈಸ್ ಎಲ್ಲ ಆಯಿತು. ಸೊ ಅದು ಬೆಳಗ್ಗೆ ಫುಲ್ ಕುಕ್ಕಿಂಗಲ್ಲೆಲ್ಲ ಬ್ಯುಸಿ ಇದ್ವಿ. ಸೊ ಇವರಿಗೆ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಸುಕ್ಕ, ನೀರು ದೋಸೆ ಎಲ್ಲ ಮಾಡಬೇಕಾಗಿತ್ತಂತೆ. ಸೊ ಅದೆಲ್ಲ ಮಾಡಿದೆ, ನಾನು ಮಾಡಿಕೊಟ್ಟೆ. ಚೆನ್ನಾಗಿತ್ತು. ಆಮೇಲೆ ಇವಾಗ ಕೇಕ್ ಕಟಿಂಗ್ ಮಾಡೋಣ ಅಂತ. ನಾವು ಯಾರಿಗೂ ಕರೀತಾ ಇಲ್ಲ, ಕಸಿನ್ಸ್ಗೆಲ್ಲ. ಯಾಕಂತಂದರೆ ಲೈಕ್ ನಮ್ಗಿಬ್ರಿಗೂ ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ, ನೆಗಡಿ, ಫುಲ್ಲು ನೋಸ್ ಎಲ್ಲ ಬ್ಲಾಕ್ ಆಗಿಲ್ಲಲ್ಲ, ಗಂಟಲೆಲ್ಲ ಕಿಚ್ಚಿ ಆಗ್ತಿದೆ, ಥ್ರೋಟಲ್ಲೆಲ್ಲ. ಸೊ ಯಾಕೆ ಚಾನ್ಸ್ ತಗೊಳ್ಳೋದು ಬೇಡ ಅಂತ. ನನಗೂ ಆಗಿದೆ, ಇವ್ರಿಗೂ ಆಗಿದೆ, ಇವ್ರ ತಮ್ಮಂಗೂ ಆಗಿದೆ. ಸೊ ನಮ್ಮ ಅತ್ತೆಗೆ ಆಗಿಲ್ಲ. ಸೊ ಮತ್ತೆ ನಮ್ಗೆ ಆಗಿರೋದ್ರಿಂದ ಮತ್ತೆ ಯಾರಿಗೂ ಕರೆಯೋದು ಬೇಡ ಅಂತ. ಇಲ್ಲೇ ಹತ್ತತ್ರ ಇರೋದು, ಬಟ್ ಆದ್ರೂ ಬೇಡ ಅಂತ. ಸೊ ಇಫ್ ಇನ್ ಕೇಸ್ ನಮ್ಗೆ ನಾಳೆ ಒಳಗೂ ಮೆಡಿಸಿನ್ಸ್ ತೊಗೊಂಡು ಕಡಿಮೆ ಆಗಿಲ್ಲ ಅಂದರೆ ಟೆಸ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಕೋವಿಡ್ ಟೆಸ್ಟ್ ಪಾಸಿಟಿವ್ ಬಂದರೆ ಮಾತಾಡೋದು ಮಲಗೋದು. ಸೊ ಕಣ್ಣೂರಲ್ಲೆಲ್ಲ ತುಂಬ ಜಾಸ್ತಿ ಆಗಿದೆ, ಇಲ್ಲಿ ತುಂಬ ಜಾಸ್ತಿ ಆಗಿದೆ, 1000 ಮೇಲೆ. ಎಸ್, ಬರೀ ಕಣ್ಣೂರಲ್ಲಿ, ನಾಟ್ ಕೇರಳ. ಮೊನ್ನೆ 18,000 ಚಿಲ್ಲರೆ ಇತ್ತು. ಸೊ ಹಾಗಾಗಿ ಇವಾಗ ಕೇಕ್ ಕಟಿಂಗ್ ಮಾಡೋಣ. ಎಸ್.
ಚಲೋ ನಾವೇ ಕೇಕ್ ಕಟ್ ಮಾಡಿಬಿಟ್ಟು ಎಲ್ಲರ ಮನೆಗೆ ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸ್ವಲ್ಪ ಮಮ್ಮಿ ಸ್ವಲ್ಪ. distribute ಮಾಡ್ತಾರೆ. ಐ ಮೀನ್ ಮಮ್ಮಿ ಈಸ್ ಲೈಕ್ ನಮ್ಮಿಂದ ದೂರ ಇದ್ದಾರೆ ಸ್ವಲ್ಪ, ಮಮ್ಮಿಗೇನೂ ಆಗಿಲ್ಲ, ಸೊ ಮಮ್ಮಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. Day to you, happy birthday to you, happy birthday, happy birthday, happy birthday dear Chuttu. Chuttu. ಓ ಅದೆಲ್ಲ Happy birthday my dear husband. ಥ್ಯಾಂಕ್ ಯು. ഞാനത് എനിക്ക് വാങ്ങി വെച്ചത് തണുപ്പുണ്ട് കേട്ടോ. ചെറിയൊരു വിഷമം. ಬಾ No, I won't take yours, don't worry. ಕೊಡಿ. I will. ಕೇಕ್ ಹೇಗಿದೆ? ಕೇಕ್ ಹೇಗಿದೆ? ಕೇಕ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಆ್ಯಕ್ಚುಲಿ ಫೇವ್ರೆಟ್ ಕೇಕ್ ಸೂಪರ್ ಆಗಿದೆ, ನಟಿ ಆ್ಯಂಡ್ ಹನಿ ಫ್ಲೇವರ್ ಕೇಕು. ಸೊ ನೀವು ಯಾರಾದರೂ ಕಣ್ಣೂರು ಈ ಕಡೆ ಬಂದರೆ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲ ಕೇಕ್ ಸ್ಟುಡಿಯೋ, ಬೇಕ್ ಸ್ಟೋರಿ ಆ ಥರದ್ದೆಲ್ಲ ಬೇಕ್ರಿಗಳಲ್ಲಿ ಸಿಗುತ್ತೆ, ಟ್ರೈ ಮಾಡಿ. ತಿಂತಿದ್ದಾರೆ ನೋಡಿ. ಕೋಲ್ಡ್ ಇದೆ ಆ್ಯಕ್ಚುಲಿ ಇಬ್ರಿಗೂ. ನನಗಿನ್ನ ತಿನ್ಬೇಕಂತ ಅನಿಸ್ತದೆ, ಬಟ್ ಇವರು ಇನ್ನೂ ತಿಂತಾ ಇದ್ದಾರೆ. ಕೋಲ್ಡ್ ಇದೆ ಅಲ್ಲೇ, ಕೋಲ್ಡ್ ಇದೆ ಅಲ್ಲ ನಿಮಗೆ ಕೋಲ್ಡ್ ಇದೆ, ರನ್ನಿಂಗ್ ನೋಸ್ ಇದೆ, ಗಂಟಲಲ್ಲಿ ಕಿಚಿ ಕಿಚಿ ಇದೆ, ಎಲ್ಲ ಇದೆ. ಟಿಲ್ ಯು ಆರ್ ಹ್ಯಾವಿಂಗ್ ದಿಸ್ ಪೇಸ್ಟ್ರಿ. ನಾಳೆ ಡಾಕ್ಟರ್ ಹತ್ರ ಹೋಗೋಣ ಅಂತ ಆ ನಂಬಿಕೆ ತಿಂತಾ ಇದ್ದೀನಿ. ವಿವೋ Y31. ಸೊ ಇದನ್ನು ಅವರು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾರೆ ಅಲ್ವಾ? ಹೌದು. ಸೊ ಈ ಅನ್ಬಾಕ್ಸಿಂಗ್ ವಿಡಿಯೋನ ಮತ್ತೆ ಸೂನಾಗೆ ಹಾಕ್ತೀವಿ ಅಲ್ವಾ? ಡೀಟೇಲ್ ಏನಿಲ್ಲ, ಜಸ್ಟ್ ಸ್ಪೆಸಿಫಿಕೇಶನ್ಸು ಮತ್ತು ಫೋನ್ ಲೈಕ್ ನಮಗೆ ಹೆಂಗೆ ಫೀಲ್ ಆಯಿತು ಯೂಸ್ ಮಾಡಿ ಅಂತ. ಸೊ ಹಿ ವಿಲ್ ಅಪ್ಲೋಡ್ ಫಸ್ಟ್ ವ್ಯೂ ಆಫ್ ದ ಫೋನ್. ಸೊ ಕೊಡಿ. ಎಸ್ ಗೈಸ್, ಸೊ So, ಫೋನ್ ಇಲ್ಲಿದೆ. unboxing ಅನ್ಬಾಕ್ಸಿಂಗ್ ಆಮೇಲೆ ವಿಡಿಯೋ ಮಾಡ್ತೀನಿ. ಹಾಕ್ತೀವಿ. ನೆಗಡಿ ಅಲ್ವಾ, ಸ್ವಲ್ಪ ಮಾತಾಡೋದೆಲ್ಲ ಕ್ಲಾರಿಟಿ ಇಲ್ಲ. ಮತ್ತು ಹೌದು. ತುಂಬ ಟಯರ್ಡ್ ಅನಿಸ್ತಾ ಇದೆ. ಸೊ ಇವಾಗ ಊಟ ಮಾಡಿ ಮಲ್ಕೊಳ್ಳೋದು, ನಾಳೆ ಬೆಳಿಗ್ಗೆ ಎದ್ದು ಒಂದ್ಸರಿ ನೋಡೋದು. ಒಂದು ವೇಳೆ ಕಡಿಮೆ ಆಗಿಲ್ಲ ಅಂದರೆ ನಾಳೆ ಡಾಕ್ಟರ್ ಹತ್ರ ಹೋಗ್ಬೇಕು. ಹೋಗ್ತೀವಿ. ನಾನು ಡಾಕ್ಟರ್ ಹೋಗ್ತೆ. ಸಜೆಸ್ಟ್ ಮಾಡಿದ್ರೆ ಮೇ ಬಿ ನಾವು ಕೋವಿಡ್ ಟೆಸ್ಟ್ ತೊಗೊಬೋದು. ಹೌದು. ನೋಡೋಣ. ಅಲ್ಲ, ಹೋಪ್ ಫಾರ್ ದಿ ಬೆಸ್ಟ್. ಹೌದು. ಸರಿ, ಇವತ್ತಿನ ಬ್ಲಾಗು ಇಲ್ಲೇ ಮುಗಿಸ್ತೀವಿ. ನಿಮಗೆಲ್ಲರೂ ಇಷ್ಟ ಆಗ್ತೀವಿ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಟೇಕ್ ಕೇರ್. ಕೋವಿಡ್ care. ಜಾಸ್ತಿ ಇದೆ, ಎಲ್ಲ ಹುಷಾರಾಗಿರಿ. ಹೌದು. ಬಾಯ್ ಬಾಯ್. ಬಾಯ್. ಗುಡ್ ನೈಟ್. ಹ್ಯಾವ್ ಎ ನೈಸ್ ಡೇ. ಬಾಯ್.